ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ಸೇಬು ಮತ್ತು ಅಕ್ಕಿಯನ್ನು ಬೆರೆಸ್ಬಿಟ್ಟು ಸರಿ ಅಥವಾ ಕಿಚಡಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಕಾದ್ಮೇಲೆ ಒಂದು ಚಿಕ್ಕದಾಗಿರೋಂತಹ ಚಕ್ಕೆ ಹಾಗೆ 2 ಲವಂಗ, 1-2 ಕಾಳು ಮೆಣಸು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಬಾಡಿಸ್ಕೊಂಡ್ಮೇಲೆ ಫಸ್ಟೇ ನಾವು ಅಕ್ಕಿಯನ್ನು ತೊಳೆದ್ಬಿಟ್ಟು ನೆನೆ ಇಟ್ಟಿರಬೇಕಾಗುತ್ತೆ. ನೆನೆ ಇಟ್ಟಮೇಲೆ ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಈ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸೇಬನ್ನು ತುರಿದು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಇನ್ನೊಂದು, ತುಪ್ಪದಲ್ಲಿ ಹೀಗೆ ಅಕ್ಕಿಯನ್ನು ಮತ್ತು ಆ್ಯಪಲ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಯಥೇಚ್ಛವಾಗಿ ಟೇಸ್ಟ್ ಸೂಪರಾಗಿ ಆಗುತ್ತೆ. ಹಾಗಾಗಿ ತುಪ್ಪದಲ್ಲಿ ಹುರಿಬೇಕಾಗುತ್ತೆ ಈ ಆ್ಯಪಲ್ಲು ಮತ್ತು ಅಕ್ಕಿಯನ್ನು. ಯಾವಾಗಲೂ ನಾವು 6 ಮಂತ್ ಬೇಬಿಗೆ ರಾಗಿ ಸರಿಯನ್ನೇ ಕೊಡ್ತಾ ಇರ್ತೀವಿ. ರಾಗಿ ಸರಿಗಿನ್ನ ಡಿಫ್ರೆಂಟ್ ಆಗಿರುವಂತಹ ಎಲ್ಲ ಆಹಾರಗಳನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳು ಬೆಳವಣಿಗೆನೂ ಕೂಡ ಚೆನ್ನಾಗಾಗುತ್ತೆ. ನೀರು ಹಾಕ್ಬಿಟ್ಟು ಕುಕ್ಕರ್ ವಿಷಲನ್ನು ಕೂಗಿಸಿದ್ದೀನಿ. ಇವಾಗ ಒಂದು 3-4 ವಿಷಲು ಕೂಗಿಸ್ಬೇಕಾಗುತ್ತೆ. ಕೂಗಿಸಿದ್ರೆ ಹೀಗೆ ಮೆತ್ತಗೆ ಬೆಂದಿರುತ್ತೆ. ಮಕ್ಕಳಿಗೆ 9 ಮಂತ್ ಆಗಿದ್ದರೆ ಹೀಗೇ ಸಹ ನಾವು ಕೊಡ್ಬೋದಾಗುತ್ತೆ. ಇಲ್ಲ 6 ಮಂತು 7 ಮಂತು ಬೇಬಿಗೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಕೊಡಿ. ಈ ರೀತಿಯಾಗಿ ಸರಿ ಮಾಡುವಾಗ ಬೇಬಿ 6 ಮಂತ್ ಇದ್ದರೆ ಆ್ಯಪಲ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕೊಡಿ. ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಮಕ್ಕಳಿಗೆ, ಹಾಗಾಗಿ ಸಿಪ್ಪೆ ತೆಗೆದ್ಬಿಟ್ಟು ಕೊಡಿ. ಆ್ಯಪಲ್ನಲ್ಲಿ ವಿಟಮಿನ್ಸು ಮಿನರಲ್ಲು ಜಾಸ್ತಿ ಇರುತ್ತೆ. ಹಾಗೆಯೇ ಅಕ್ಕಿ ಮಕ್ಕಳಿಗೆ ಬೇಗನೆ ಡೈಜೆಷನ್ ಆಗುತ್ತೆ. ನಾವು ಹಾಗಾಗಿ 6 ಮಂತ್ ಮೇಲ್ಪಟ್ಟ ಮಕ್ಕಳಿಗೆ ಇನ್ಕ್ಲೂಡ್ ಮಾಡಿದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಸರಿ ರೂಪದಲ್ಲಿ ನಾವು ಮಕ್ಕಳಿಗೆ ಆ್ಯಪಲನ್ನು ಇನ್ಕ್ಲೂಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.